ನಮಸ್ಕಾರ ಫ್ರೆಂಡ್ಸ್, ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡ್ತಾ ಇದ್ದೀರಾ? ನೋಡಿ, ಗೆಸ್ ಮಾಡಿ. ಹೋಗ್ತಾ ಹೋಗ್ತಾ ಯೂನಿವರ್ಸಿಟಿ ಕಡೆ ಬಂದ್ವಿ. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಮರಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದು ಹೊರಗೋದ್ರೆ. ಈ ಸರಿ ಒಂದು 2 ದಿನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ಮೈಸೂರು ರೋಡ್ ಕಡೆ ಬಂದ್ವಿ. ನೀವು ಗೆಸ್ ಮಾಡ್ತಾ ಇರೋದು ನಿಜ, ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಿಗೆ ಯಾಕೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಕಣ್ರಿ, ನಮ್ಮ ದಸರಾ ಹಬ್ಬದ ಆಚರಣೆ ಇದೆಯಲ್ಲ, ಮೈಸೂರು ದಸರಾ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ. ಇಯರ್ಲಿ ಪಾಸ್ ಮಾಡಿದ್ದಾರೆ, ಹಂಗಾಗಿ ಇವಾಗ ಏನಾಗುತ್ತೆ ನಿಮಗೆ, ಅದೇ 275 ರುಪೀಸ್ ಏನೋ ಚಾರ್ಜ್ ಆಗುತ್ತೆ ನೋಡಿ. ಅದಾಗಲ್ಲ ಇವಾಗ. 3000 ರೂಪಾಯಿ ಪೇ ಮಾಡಿದ್ರೆ 15 ರೂಪಾಯಿ ಒಂದು ಟೋಲ್ಗೆ ಅಂತ ಚಾರ್ಜ್ ಮಾಡ್ತಾರೆ. 200 ಟೋಲ್ ಫ್ರೀ ಕೊಡ್ತಾರೆ. ಇಲ್ಲಿ ಬಂದೇ ಬಿಟ್ವಿ ಮಾತಾಡ್ತಾ ನೋಡಿ. ಇದು ಎಕ್ಸಿಬಿಷನ್ ಪಾರ್ಕಿಂಗು. ಸೊ ನಮ್ಗಲ್ಲಿ ಆರಾಮಿತ್ತು, ಪಾರ್ಕಿಂಗು ಆರಾಮಾಗಿತ್ತು. ಎಕ್ಸಿಬಿಷನ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ವಿ. ಎದುರಿಗೇನೆ ಎಕ್ಸಿಬಿಷನ್ ಇದ್ದಿದ್ದರಿಂದ ಈ 2 ಫ್ಯಾಮಿಲಿ ಹೋದ್ವಿ. ನಾನು ನನ್ನ ತಮ್ಮನ ಫ್ಯಾಮಿಲಿ, 2 ಫ್ಯಾಮಿಲಿ. ಸ್ಟಾರ್ಟಿಂಗು ಎಕ್ಸಿಬಿಷನ್ ನೋಡೋಣ ಅಂತ ಹೋಗ್ತಾ ಇದೀವಿ ಹೊರಗಡೆ. ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್, ಈ ಸರಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ನಿಮಗೆ ಎಕ್ಸಿಬಿಷನ್ ಏನಪ್ಪ ಅಂದರೆ, ನಿಮಗೆ ಅಪ್ ಟು ಜನವರಿವರೆಗೂ ಇರುತ್ತೆ, ಹೋಗ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಸ್ವಲ್ಪ ಕಮ್ಮಿ ಆಗುತ್ತೆ ದಸರಾ ನಂತರ, ಏನಾಗುತ್ತೆ ಕ್ರೌಡ್ ಕಮ್ಮಿ ಆಗುತ್ತೆ. ಇಲ್ಲಿ ನಿಮಗೆ ಈಗೇನಾಗುತ್ತೆ, ನಾವು ಹಳ್ಳಿಗಳಲ್ಲಿ ಜಾತ್ರೆ ಮತ್ತೊಂದು ಸಂತೆಗಳಲ್ಲಿ ಹೋಗ್ತೀವಲ್ಲ, ಸಂತೆಗೆ ಹೋದಾಗ ಏನಾಗುತ್ತೆ ಎಲ್ಲ ಥರದ ಶಾಪ್ಗಳು ಇರುತ್ತೆ. ಸೊ ಹಳೆ ಕಾಲದಲ್ಲಿ ಏನಾಗಿತ್ತು, ಇವಾಗ ಇರೋ ಥರ ಸೂಪರ್ ಮಾರ್ಕೆಟ್ಗಳು, ಮಾಲ್ಗಳು ಇರಲಿಲ್ಲ. ಸೊ ಈ ಜನಗಳಿಗೆ ಏನಾದರೂ ಬೇಕಾಗಿರೋ ವಸ್ತು ಬೇಕಂದ್ರೆ ಅವ್ರು ಈ ಥರ ಜಾತ್ರೆಗಳಲ್ಲೇ ಹುಡುಕ್ಬೇಕಾಗೋದು. ಸೊ ಆ ಥರ ಯಾವುದಾದ್ರೂ ಒಂದು ದೊಡ್ಡ ಸಿಟಿಗೆ ಹೋದರೆ ಸಿಗೋದು. ಇಲ್ಲಿ ಮೈಸೂರು ಎಕ್ಸಿಬಿಷನಲ್ಲಿ ಏನಂದರೆ ನಿಮಗೆ ಹೊಸ ಥರ ಈ ಬಟ್ಟೆಗಳಾಗಿರ್ಬೋದು, ಸೊ ಆಟದ ಸಾಮಾನುಗಳಾಗಿರ್ಬೋದು, ಥರದ್ದು ಎಲ್ಲ ಸಿಗುತ್ತೆ ನಿಮಗೆ. ಯೂನಿಕ್ ಆಗಿರುತ್ತೆ. ರೇಟು ತುಂಬ ಇದಿರುತ್ತೆ, ಅಫೋರ್ಡಬಲ್ ಇರುತ್ತೆ. ಅಂದರೆ ಎಲ್ಲರೂ ತೊಗೊಳ್ಬೋದು, ಆ ಥರ ಇರುತ್ತೆ ರೇಟ್ಸು. ಇಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದೊಂದು ಶಾಪಿದು ಲೋನಾವಾಲ ಚಿಕ್ಕಿ ಅಂತ. ನಿಮಗೆ ಸುಮಾರು ಥರ ಸಿಗುತ್ತೆ, ಚಿಕ್ಕಿಗಳು ಸಿಗುತ್ತೆ. ಇದು ಏನಪ್ಪ ಅಂದರೆ ಇದ್ರದ್ದು ಇರ್ಬೋದು, ಆಲ್ಮಂಡ್ ಚಿಕ್ಕಿ ಇರ್ಬೋದು, ಸೊ ಗ್ರೌಂಡ್ನಟ್ ಚಿಕ್ಕಿ ಇರ್ಬೋದು. ಸೊ ಬೇರೆ ಡ್ರೈ ಫ್ರೂಟ್ಸ್ದು ಏನೇನು ಸಿಗುತ್ತೋ ಎಲ್ಲ ಮಾಡಿಟ್ಟಿರ್ತಾರೆ. ಇನ್ನೊಂದು ಚೆನ್ನಾಗಿರುತ್ತೆ. ಮಾಮೂಲಿ ಬ್ರ್ಯಾಂಡೆಡ್ ತಗೋತೀರಲ್ಲ ಬಟ್ಟೆಗಳು, ಆ ಥರ ಬಟ್ಟೆಗಳೆಲ್ಲ ಸಿಗುತ್ತೆ. ಸೇಮ್ ಈಕ್ವಲೆಂಟ್ ಇರುತ್ತೆ. ಅಷ್ಟು ಕ್ವಾಲಿಟಿ ಇಲ್ಲ ಅಂದ್ರೂ ಒಂದು ಸಿಗುತ್ತೆ ಕಡಿಮೆ ರೇಟಿಗೆ. ನಿಮ್ಗೆ ಏನಾದರೂ ಊಟದ ವ್ಯವಸ್ಥೆ ಬೇಕು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ.
ಕ್ರೌಡು ತುಂಬ ಇದ್ರೂ ಕೂಡ ಜಾಗ ದೊಡ್ಡದಿರೋದ್ರಿಂದ ಅಷ್ಟೊಂದು ಕಾಣಲಿಲ್ಲ ನಮಗೇನು ತುಂಬ ಇದಾಗಿದೆ ಅಂತೆ. ಅದೇ ಇದು ಕರ್ನಾಟಕ ರಾಜ್ಯ ಮಹಿಳಾ ಉದ್ಯೋಗ ನಿಗಮ ಅಂತ, ಅವ್ರು ಈ ಥರ ನೋಡಿ ಇದೆಲ್ಲ ಮಾಡಿದ್ದಾರೆ. ಸ್ವೆಟ್ರ್ ಆಗಿರ್ಬೋದು, ಏನೋ ಒಂದು ಟೋಪಿ, ಈ ಥರದ್ದು ಅವರೇ ಮಾಡಿರೋಂಥದ್ದು ತುಂಬ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಬುಕ್ಸ್ ಅಂಗಡಿ, ಬುಕ್ಸ್ ಕೂಡ ಸಿಗುತ್ತೆ, ಬುಕ್ಸ್ ಹೋಗೋದು. ನಿಮ್ಗೆಲ್ಲೂ ಸಿಗದೇ ಬೇರೆ ಕಡೆ ಸಿಗಲ್ಲ ನೋಡಿ, ಆ ಥರ ಆ್ಯಂಟಿಕ್ ಅಂತೀವಲ್ಲ ನಾವು, ಆ ಥರ ಬುಕ್ಸ್ಗಳು ಸಿಗುತ್ತೆ, ಸುಮಾರು ಬುಕ್ಸ್ಗಳು. ಸೊ ಇವಾಗೆಲ್ಲ ಏನಂದರೆ ಗೂಗಲ್ ಇರೋದ್ರಿಂದ ಗೂಗಲಲ್ಲಿ ಏನು ಬೇಕೋ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ಈ ಹಳೆ ಕಾಲದವ್ರು ಏನು ಮಾಡ್ತಾಯಿದ್ರು, ಬುಕ್ಸ್ ಓದಿನೇ ಈಗ ಅಡುಗೆ ಮಾಡೋದಾಗಿರ್ಬೋದು, ಮತ್ತೊಂದು ಈ ಮನೆ ಮದ್ದು ಅಂತ ಬುಕ್ಸ್ಗಳು ಬರುತ್ತೆ, ಆ ಥರದ್ದೆಲ್ಲ ಅದನ್ನ ನೋಡಿನೇ ಕಲಿತಾ ಇದ್ರು. ಇದೊಂದು ಉಪ್ಪಿನಕಾಯಿ ಅಂಗಡಿ, ಎಲ್ಲ ಥರ ಉಪ್ಪಿನಕಾಯಿ ಸಿಗುತ್ತೆ. ಮಿಡಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಎಳ್ಳಿಕಾಯ್ದು, ವಿಧವಾದ ಉಪ್ಪಿನಕಾಯಿ ಸಿಗುತ್ತೆ ನಿಮಗೆ. ಇದೆಲ್ಲ ಸಿಗೋದು ನಮಗೆ ಇಂಥ ಅದೇ ಜಾತ್ರೆ ಆಗಿರ್ಬೋದು, ದಸರಾ, ಇಂಥ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೇ ಸಿಗೋದು. ಇದೊಂದು ಪಾಪಡ್ ಶಾಪ್ ಇದೆ. ವೆರೈಟಿ ಡಿಫ್ರೆಂಟ್ ವೆರೈಟಿ ಪಾಪಡ್ಸು, ಸುಮಾರು ಥರ ಈ ತಿಂಡಿ ತಿನಿಸುಗಳು ಬೇಕಾಗಿರೋದು ಸಿಗುತ್ತೆ. ಯೂನಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮ್ಲ, ಡ್ರೈ ಆಮ್ಲ, ಇದು ಇಟ್ಟಿದ್ದಾರೆ. ಜರ್ಕಿನ್ಸ್ ಕೂಡ ಇಟ್ಟಿದ್ದಾರೆ, ರೈನ್ ಜರ್ಕಿನ್ಸ್, ಚಳಿಗೆ ಹಾಕೊಳ್ಳೋದು, ಹಾಫು ಫುಲ್ಲು, ತುಂಬ ಕಡಿಮೆ ರೇಟಿಗೆ ಕೊಡ್ತಾರೆ ನೋಡಿ. ಇದು ಮರದಿಂದ ಮಾಡಿರೋಂಥ ವಸ್ತುಗಳು ಚೆನ್ನಾಗಿದೆ, ಮನೆಗೆ ಯೂಸ್ ಆಗ್ತೀವಿ. ಅಡುಗೆ ಮನೆಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತಿದೆಲ್ಲ. ಚಪ್ಪಲ್ಗಳು ಸಿಗುತ್ತೆ, ಈಗ ತುಂಬ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಚಪ್ಪಲ್ಸ್ ಕಡಿಮೆ ರೇಟ್ ಇರುತ್ತೆ, ₹100, ₹150, $200 ಈ ಥರ ರೇಂಜ್ ಇರುತ್ತೆ. ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲ ಥರ ಏನು ನಿಮಗೆ ತಿಂಡಿ ತಿನಿಸಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲ ಥರ ಒಂದೇ ಕಡೆ ಸಿಗೋದ್ರಿಂದ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತೆ. ನೋಡೋಕೆ ಖುಷಿಯಾಗಿರುತ್ತೆ ನೋಡಿ. ಇದು ಹಲ್ವಾ ಮಾಡಿದ್ದಾರೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಹಲ್ವಾ. ಈ ಮಾಮೂಲಿ ಶಾಪ್ಗಳಲ್ಲಿ ಸಿಗಲ್ಲ ಈ ಥರ ನೋಡಿ. ಇದೆಲ್ಲ ಹ್ಯಾಂಡ್ ಮೇಡ್ ಇದು ನೋಡಿ. ಇದು ಇವರು ಹ್ಯಾಂಡ್ ಮೇಡ್ ಮಾಡಿರ್ತಾರೆ, ಕೈನಿಂದ ಮಾಡಿರ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಸರ್ಕಾರ ಕೂಡ ಸಪೋರ್ಟ್ ಮಾಡುತ್ತೆ. ನೀವು ಏನಾದರೂ ಈ ಥರ ಮಾಡ್ತೀರಿ ಅಂತಂದರೆ ಸರ್ಕಾರದಿಂದ ಒಂದಷ್ಟು ಲೋನ್ಸ್ ಏನಾದರೂ ಬೇಕು ಅಂತಂದರೆ ಕೊಡ್ತಾರೆ, ಅದೊಂದು ಸಬ್ಸಿಡಿ ಕೂಡ ಇರುತ್ತೆ. ಇದು ನೋಡಿ, ಇದು ಕರ್ನಾಟಕ ಸರ್ಕಾರದ ಉದ್ಯಮ, ಇದು ಲಿಡ್ಕರ್ ಅಂತ. ಮತ್ತು ಶೂಸು ಮತ್ತು ಚಪ್ಪಲ್ಸು ಮತ್ತು ಇದೆಲ್ಲ ಮಾಡ್ತಾರೆ ಅವರು, ಸರ್ಕಾರದ ಇದು ಲಿಡ್ಕರ್ ಇದು ಕಂಪನಿ. ಈ ಬ್ಯಾಗ್ಸ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಆದರೂ ನಾವು ಗೌರ್ಮೆಂಟ್ ಇದು ಕಂಪನಿಗಳಿರುತ್ತೆ ನೋಡಿ, ಸರ್ಕಾರದ ಉದ್ಯಮದ್ದು, ಅದು ತೊಗೋಬೇಕು. ಯಾಕೆಂದರೆ ಉಳಿಸ್ಬೇಕು ನಮ್ಮ ಗೌರ್ಮೆಂಟ್ ಏನಿದೆ ಪ್ರಾಡಕ್ಟ್ಸು. ಇದು ಮೈಸೂರು ಸ್ಯಾಂಡ್ಲ್, ಇದು ನಿಮಗೆ ಇಲ್ಲಿ ಸುಮಾರು ಸಿಗುತ್ತೆ, ಸೋಪ್ಗಳು ಆಗಿರ್ಬೋದು, ಎಲ್ಲ ಥರದ್ದು. ಮೊದಲು ಮಹಾರಾಜರಿಗೆ ಮಾತ್ರ ಸೀಮಿತವಾಗಿತ್ತಂತ ಇದು ಮೈಸೂರು ಸ್ಯಾಂಡ್ಲು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಅಂದರೆ ಯಾವಾಗ ಶುರು ಮಾಡಿದ್ರು ಆವಾಗ, ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ಸಿಲ್ಕ್ ಇದೆಯಲ್ಲ, ಅದು ಅದೇ ಥರ ಮಹಾರಾಜರಿಗೋಸ್ಕರ ಶುರುವಾಗಿತ್ತು. ಈ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇದೆ ಇವಾಗ. ಇದು ತುಂಬ ಚೆನ್ನಾಗಿರುತ್ತೆ. ಈ ನಾವು ನಮ್ಮ ಚಿಕ್ಕೂರಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ವಿ, ಮೈಸೂರು ಸ್ಯಾಂಡ್ಲ್ ಸೋಪೆ. ಇವಾಗೆಲ್ಲ ತುಂಬ ಕಂಪ್ನಿಗಳು ಬಂದಿರೋದ್ರಿಂದ ಸುಮಾರು ಯಾವುದ್ಯಾವುದು ಯೂಸ್ ಮಾಡಿ ನೋಡಿ. ಸರ್ಕಾರದ್ದು ಇದ್ರದ್ದೇನೆ ಇದು. ಜಮ್ಖಾನ, ಟವಲು, ಬೆಡ್ಶೀಟು, ಈ ಥರದ್ದೆಲ್ಲ ಮಾಡ್ತಾರೆ. ತಿನ್ನಕ್ಕಂತೂ ನಿಮಗೆ ಸಿಕ್ಕಾಪಟ್ಟೆ ವೆರೈಟಿ ಸಿಗ್ತೈತೆ ಇಲ್ಲಿ. ನಾವಂತೂ ಫುಡ್ಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹುಷಾರಾಗಿರಬೇಕು, ಅಂದರೆ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರೋಂಥ ಫುಡ್ನ ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು. ಯಾಕೆಂದರೆ ಕಲರ್ಸು, ಫ್ಲೇವರ್ಸು ಇದೆಲ್ಲ ಇರುತ್ತೆ. ಸರ್ಕಾರ ಅದೆಲ್ಲದಕ್ಕೂ ಕಡಿವಾಣ ಹಾಕಿದೆ, ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಮಾಡಬಾರ್ದು ಅಂತ.
ಸಮ್ಟೈಮ್ಸ್ ಏನಾಗುತ್ತೆ ಕೆಲವು ಟೈಮಲ್ಲಿ ಥರ ಯೂಸ್ ಮಾಡಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಬಜ್ಜಿ, ಚರ್ಮುರಿ ಬಜ್ಜಿ, ಗೋಬಿ ಈ ಥರದ್ದಂತೂ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇಂಥ ಟೈಮ್ಗಳಲ್ಲಿ ಆಚೆ ಹೋಗಿರ್ತೀವಲ್ಲ. ನಾನು ಹೇಳೋದಿಷ್ಟೇ ಎಲ್ರಿಗೂ, ಯೂಸ್ ಮಾಡಿ, ಬಟ್ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳು ನೋಡ್ಕೊಂಡು ತಿನ್ನಿ, ತುಂಬ ಜಾಸ್ತಿ ತಿನ್ನೋಕ್ಕೆ ಹೋಗ್ಬೇಡಿ. ಸೊ ಯಾಕೆಂದರೆ ಯಾವತ್ತಿಗೂ ಡೇಂಜರು ಎಣ್ಣೆ. ಮೇಲಿಂದ ಮೇಲೆ ಕರೆದಿರ್ತಾರೆ ನೋಡಿ, ಸುಮಾರು ಸರಿ ಯೂಸ್ ಆಗಿರುತ್ತಲ್ಲ, ರೀಯೂಸ್ ಆಗಿರುತ್ತಲ್ಲ ಆಯಿಲು. ಸೊ ಆಯಿಲು ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಹಾರ್ಟ್ಗೆ ತುಂಬ ಇದು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಈ ಜೋಳದ ರೊಟ್ಟಿ, ಇದು ರೊಟ್ಟಿ ಮಾಡ್ತಾಯಿದ್ದಾರೆ. ನಮಗೆ ಆಹಾರದ ಫುಡ್ದು ತುಂಬ ಹೆಲ್ತ್ ಅವೇರ್ನೆಸ್ ಇರೋರಿಗೆ ಆದಷ್ಟು ಡ್ರೈ ಐಟಮ್ ತಿಂದರೆ ಒಳ್ಳೆಯದು, ತುಂಬ ಒಳ್ಳೆಯದು. ನೋಡಿ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಇಂಥದ್ದೆಲ್ಲ ಜೊತೇಲಿ ಬಳಸಿದ್ರೆ ತುಂಬ ಒಳ್ಳೆಯದು. ಆ ರೊಟ್ಟಿ ಇದು ಮಾಡ್ತಾರಲ್ಲ, ಬಡಿತಾರಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇದು ಪಡ್ಡು ಮಾಡ್ತಾಯಿದ್ದಾರೆ. ನೋಡಿ, ಇದೊಂದು ಚರ್ಮುರಿ ಅಂಗಡಿ. ಇದು ಸುಮಾರು ಒಂದು 30 ವರ್ಷಕ್ಕಿಂತ ಹಳೆ ಅಂಗಡಿ ಅಂತ ಇದು, ಅಂದರೆ ಅಷ್ಟು ವರ್ಷದಿಂದ ಮಾಡ್ತಾಯಿದ್ದಾರಂತೆ. ತೊಗೊಂಡ್ವಿ ನಾನು ಒಂದು ಹಾಕಿಸ್ದೆ ಚರ್ಮುರಿ, ನೋಡೋಣ ಅಂತ. ಚೆನ್ನಾಗಿತ್ತು ಚರ್ಮುರಿ, ತುಂಬ ಟೇಸ್ಟಾಗಿತ್ತು. ಮತ್ತು ಮಾಮೂಲಿ ಕಡಲೆ ಬೀಜ ಮಿಕ್ಸ್ಚರು, ಪುರಿ ಹಾಕ್ತಾರೆ. ಕೆಲವು ಕಡೆ ಮಂಡಕ್ಕಿ ಅಂತಾರೆ, ಉತ್ತರ ಕರ್ನಾಟಕದವರು ಮಂಡಕ್ಕಿ ಅಂತಾರೆ, ನಾವು ಕಡಲೆಪುರಿ ಅಂತೀವಿ. ಒಳ್ಳೆ ಟೇಸ್ಟಾಗಿತ್ತು. ಹಾಕೋದು ಸ್ಟೈಲ್ ಇದೆಯಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಂತ ನನ್ನ ಮಗ ನೋಡಿದ, ಟೇಸ್ಟ್ ನೋಡಿದ. 51 ವರ್ಷನ 30-50 ವರ್ಷದ ಮೇಲಾಗಿದೆ ಇದು ಹಳೆ ಶಾಪ್. ನೋಡಿ, ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಈ ಬೇಕ್ರಿ ವಸ್ತು ಇದೆ, ತಿಂಡಿ ತಿನಿಸುಗಳಿರುತ್ತೆ ನೋಡಿ, ಒಂದು ಸ್ವಲ್ಪ ಚೆನ್ನಾಗಿರೋ ಕಡೆ ಏನಾಗುತ್ತೆ, ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಇರುತ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅಂಥ ಕಡೆನೇ ಮಿತವಾಗಿ ಬಳಸಿ. ಯಾಕೆಂದರೆ ಕಡಿಮೆ ರೇಟಲ್ಲಿ ಏನು ಸಿಗುತ್ತೆ ಆ ಪದಾರ್ಥಗಳು, ಸೊ ರಾ ಮೆಟೀರಿಯಲ್ ಕೂಡ ಅದು ಕಮ್ಮಿ ರೇಟಲ್ಲಿ ಹಾಕಿರ್ತಾರೆ. ನೋಡಿ, ಸರ್ಕಾರದ್ದು ಕೈಮಗ್ಗ ಮಾಡಿದ್ದಾರೆ ನೋಡಿ. ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸ್. ಮಾಡೆಲ್ ಇದು ವಿಧಾನಸೌಧದ್ದು ಮಾಡೆಲ್ ಇದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಯಾರು ಹೋಗಿ ನೋಡೋಕ್ಕಾಗಿರಲ್ಲ ಅಂಥವರೆಲ್ಲ ಇಲ್ಲಿ ಬಂದರೆ ಒಂದೇ ಕಡೆ ಇದು ನೋಡ್ಬೋದು, ಯಾವ ಥರ ಇರುತ್ತೆ ಏನು ಅಂತ. ಮತ್ತು ನಮ್ಮ ರಾಜ್ಯದ್ದು, ನಮ್ಮ ದೇಶದ್ದು ಏನೋ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಒಂದು ಮಾಡೆಲ್ ಥರ ಮಾಡಿರ್ತಾರೆ. ಆ ಥರ ನಿಮಗೆ ಇದು ಅದಾದ ನಂತರ ನಮಗೆ ಜಾತ್ರೆಗಳಲ್ಲಿ ಸಿಗುತ್ತೆ ನೋಡಿ, ಜಾಯಿಂಟ್ ವೀಲು ಮತ್ತು ಸುಮಾರು ಥರ ಹಾರ್ಸ್ ರೈಡ್ ಇರ್ಬೋದು, ಇದೆಲ್ಲ ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ. ಟ್ರೈನ್, ಇದು ಸ್ಮಾಲ್ ಟ್ರೈನು, ಈ ಥರದ್ದೆಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ನೋಡಿದ್ವಿ. ಜಾತ್ರೆಗಳಿಗೆ ಹೋದರೆ ಅದೇ ಖುಷಿಯಾಗೋದು ನಮಗೆ ಹೋಗೋದಕ್ಕೆ, ಇಂಥದಕ್ಕೆಲ್ಲ ನೋಡಿ. ಈ ದೊಡ್ಡ ಗೇಮ್ಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಹುಷಾರಾಗಿ ಆಡಬೇಕು. ಕೆಲವು ಸಲ ಏನಾಗುತ್ತೆ, ಸೊ ಮೇಂಟೆನೆನ್ಸ್ ಇಲ್ಲದೇ ಕೆಲವು ಸರಿ ಕಟ್ ಆಗೋದು, ಈ ಥರ ಆ್ಯಕ್ಸಿಡೆಂಟ್ಸ್ ಆಗೋದೆಲ್ಲ ಇರುತ್ತೆ. ಈ ಬೋಟ್ ಇದಾಗುತ್ತೆ. ತುಂಬ ಚಿಕ್ಕ ಮಕ್ಕಳಿಗೆ ನೋಡಿ ಈ ಥರದ್ದೆಲ್ಲ ಸಣ್ಣದಿರುತ್ತೆ, ಆಟಾಡಿಸ್ಬೋದು. ನಾನಿದು ನನ್ನ ಮಗಳಿಗೆ ಕೂಡಿಸ್ದೆ, ನನ್ನ ಮಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು. ಹಾರ್ಸ್ ಇದು ಮೇಲೆ ಕೆಳಗೆ ಜಂಪ್ ಆಗುತ್ತೆ ಮತ್ತು ರೊಟೇಟ್ ಆಗುತ್ತೆ. ನಾರ್ಮಲ್ ಆಗಿದೆ ಪ್ರೈಸಸ್, ಒಂದು 80 ರೂಪಾಯಿ 70 ರೂಪಾಯಿ ಪರ್ ಹೆಡ್ ಆ ಥರ ಇದೆ. ಸೊ ಇದು ಏನಾಗುತ್ತೆ, ಅವ್ರಿಗೂ ಕೂಡ ಫಿಲ್ ಆಗೋಲ್ಲ. ಇವಾಗ ಏನಾಗಿದೆ, ಸ್ವಲ್ಪ ಮೊಬೈಲ್ಗೆಲ್ಲ ಅಡಿಕ್ಟ್ ಆಗಿದ್ದಾವೆ ಮಕ್ಕಳು, ಸ್ವಲ್ಪ ಇದೆಲ್ಲ ಆಡೋದೆಲ್ಲ ಕಡಿಮೆ ಆಗಿದೆ. ಸೊ ಅವ್ರಿಗೇನೋ ಒಂದು ಇಷ್ಟು ಕ್ಯಾಂಡಿಡೇಟು ಅಂತ ಏನೋ ಒಂದು ವರ್ಕೌಟ್ ಆಗುತ್ತೆ ಪ್ರೈಸು. ಅಷ್ಟು ಜನ ಆದ್ರೇ ವರ್ಕೌಟ್ ಆಗೋದು, ಇಲ್ಲ ಅಂದರೆ ಆಗೋಲ್ಲ. ನೋಡಿ, ಇದು ಆ್ಯರೋ ಇದ್ರದ್ದು ಆರ್ಚರಿ ಮಾಡ್ತೀವಲ್ಲ ಅದರದ್ದು. ನಾನು ಸ್ವಲ್ಪ ಟ್ರೈ ಮಾಡಿದೆ, ಇದು ಚೆನ್ನಾಗಿತ್ತು.
ಅದೇ ಇಷ್ಟು ಅಂತ ಕೊಡ್ತಾರೆ, 100 ರುಪೀಸ್ಗೆ ಒಂದು 5 ಚಾನ್ಸಸ್ ಆ ಥರ ಇರುತ್ತೆ, 5 ಸಲ ಕೊಡ್ತಾರೆ. ಅದೇ ಇದೇನೋ ಒಂದು 2 ಆಡಬೇಕು, ಏನೋ ಇಷ್ಟ ಆಗಿರೋದು ಅಷ್ಟೇ. ಟ್ರೈನು ಹೋಗುತ್ತೆ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಮಕ್ಕಳಿಗೆ. ತುಂಬ ಸೇಫಾಗಿ ಇದು ಮಾಡಬೇಕು, ಇದೆಲ್ಲ ಗೇಮ್ಸ್ ಎಲ್ಲ ಹುಷಾರಾಗಿ. ಈ ಸರಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಏನಂದರೆ ಎಲ್ಲದೂ ಒಂದೊಂದು ಸೆಕ್ಷನ್ ಇದು ಮಾಡಿದ್ದಾರೆ. ಇದು ಮಲ್ಲಿಗೆ ಇಡ್ಲಿ ಅಂತ ಮಾಡಿದ್ದಾರೆ, ಇದು ಲಾಸ್ಟಲ್ಲಿ ಸಿಕ್ತು ನಮಗೆ. ತುಂಬ ಚೆನ್ನಾಗಿತ್ತು ಇಡ್ಲಿ, ತುಂಬ ಸ್ಮೂತಾಗಿತ್ತು. ಎಷ್ಟು 50 ರುಪೀಸ್ಗೇನೋ 2 ಇಡ್ಲಿ ಕೊಟ್ಟರು. ಮಲ್ಲಿಗೆ ಇಡ್ಲಿ ಅಂತ ಹೆಸರಿಗೆ ತಕ್ಕನಾಗಿ ಮಲ್ಲಿಗೆ ಥರನೇ ಇತ್ತು, ಚೆನ್ನಾಗಿತ್ತು. ಒಂದೊಂದು ಬೇರೆ ಕಡೆ ಮಾಡಿದ್ದಾರೆ, ಈ ಪರ್ಚೇಸ್ ಮಾಡೋ ಅಂಥ ಇದೆಲ್ಲ ಒಂದು ಕಡೆ ಮಾಡಿದ್ದಾರೆ. ಸೊ ಗೇಮ್ಸ್ ಒಂದು ಕಡೆ, ಫುಡ್ದು ಒಂದು ಕಡೆ ಸಪ್ರೇಟ್ ಮಾಡಿದ್ದಾರೆ. ನೋಡಿ ಸ್ಟ್ರೀಟಿಗೆ ಬಂದ್ವಿ ನೋಡಿ, ಲೈಟ್ಸು ತುಂಬ ಚೆನ್ನಾಗಿದೆ, ಲೈಟ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಏನಾಗಿದೆ, ಒಂದು ಕಡೆ ರೂಟ್ ಮಾಡಿರೋದ್ರಿಂದ ಏನಾಗುತ್ತೆ, ಕ್ರೌಡು ಒಂದೇ ಕಡೆ ಬರುತ್ತೆ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮು. ಈ ವೆಹಿಕಲ್ ಯಾವುದೇ ಕಾರಣಕ್ಕೂ ವೆಹಿಕಲ್ ನಾವು ಒಂದು ಕಡೆ ಪಾರ್ಕ್ ಮಾಡಿಬಿಡ್ಬೇಕು, ನಡ್ಕಡೆ ಓಡಾಡಬೇಕು. ಇಲ್ಲಾಂದರೆ ಸುಮ್ಮನೆ ವೆಹಿಕಲ್ ನಿಲ್ಸ್ಕೊಂಡು ನಿಂತ್ಕೋಬೇಕಾಗುತ್ತೆ, ಓಡಾಡೋಕ್ಕಾಗಲ್ಲ. ನೋಡಿ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ಸುಮಾರು ಒಂದು ಅಂದಾಜಿನ ಪ್ರಕಾರ 1,00,000 ಬಲ್ಬ್ಗಳನ್ನ ಯೂಸ್ ಮಾಡಿದ್ದಾರಂತೆ. 1,00,000 ಬಲ್ಬ್ಸ್ ಟೋಟಲಾಗಿ ಸ್ಟ್ರೀಟ್ಗಳಿಗೆ ಮತ್ತು ಇದಕ್ಕೆಲ್ಲ, ಪ್ಯಾಲೇಸ್ಗೆ, ಇದಕ್ಕೆಲ್ಲ. ನೋಡಿ ಪ್ಯಾಲೇಸು ಎಷ್ಟು ನೀಟಾಗಿದೆ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಚೆನ್ನಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಏನಪ್ಪ ಅಂದರೆ ಈಗ ನವರಾತ್ರಿ ಬರುತ್ತೆ ನೋಡಿ, ದಸರಾ ನವರಾತ್ರಿ. ಸೊ ಆ ದಿನಗಳು ಏನು ಬರುತ್ತೆ, ಆ ದಿನಗಳು ಮಾತ್ರ ಸಂಜೆ ಲೈಟ್ ಆನ್ ಮಾಡ್ತಾರೆ. 6 ಗಂಟೆ ಆನ್ ಮಾಡ್ತಾರೆ, 11 o'clock ಕ್ಲೋಸ್ ಆಗುತ್ತೆ, ಆಫ್ ಮಾಡಿಬಿಡ್ತಾರೆ ಲೈಟು. ನಿಮಗೆ ಅಂಬಾರಿ ಏನು ಬರುತ್ತೆ, ಅಂಬಾರಿ ದಿನ ಮಾತ್ರ ಕಮ್ಮಿ ಇರುತ್ತೆ ಲೈಟಿಂಗ್ಸು. ಅಂದರೆ ಅಂಬಾರಿ ತುಂಬ ಕ್ರೌಡ್ ಆಗುತ್ತಲ್ಲ, ಜನಗಳು ಬೇಗ ಡಿಸ್ಪರ್ಸ್ ಆಗಲಿ ಅಂತ. ನೋಡಿ ಇದೆಲ್ಲ ಲೈಟಿಂಗ್ಸು, ಏನು ನವರಾತ್ರಿ ದಿನಗಳ ಅಷ್ಟು ದಿನಗಳು ಲೈಟ್ ಹಾಕ್ತಾರಲ್ಲ, 2,00,000 ಯೂನಿಟ್ಟು, ಸುಮಾರು 2,00,000 ಯೂನಿಟ್ ಇದಾಗುತ್ತಂತೆ. ಇದೇನು ಫೋಟೋಸ್ ನೋಡ್ತಾ ಇದ್ದೀರಾ, ಲೇಸರ್ ಶೋದು. ಈ ಲೇಸರ್ ಶೋಗೆ ಟಿಕೆಟ್ ತೊಗೋಬೇಕು, ಸಪ್ರೇಟ್ ಟಿಕೆಟ್ ತೊಗೋಬೇಕು, ಜನರಲ್ಲಾಗಿ ನೀವು ಹೋಗೋಕ್ಕಾಗಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಕೊನೆಯ ದಿನ ಏನಂದರೆ ಅಂಬಾರಿ ಇರುತ್ತೆ. ಸೊ ಅಂಬಾರಿ ಬಂದು ಮಂಟಪ ಏನಿದೆ, ಮಂಟಪನ ಚಿನ್ನದ ಮಂಟಪ, ಅದು 700 kg ಚಿನ್ನದ ಮಂಟಪನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಮಂಟಪದೊಳಗಡೆ ಚಾಮುಂಡೇಶ್ವರಿದು ಉತ್ಸವ ಮೂರ್ತಿ ಇರುತ್ತೆ, ಅದನ್ನು ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಸುಮಾರು 400 ವರ್ಷಗಳ ಇತಿಹಾಸ ಇದೆ ಈ ಮೈಸೂರು ದಸರಾಗೆ. ಮೊದಲೆಲ್ಲ ಮಹಾರಾಜರು ಕೂತ್ಕೋತಾ ಇದ್ದರು ಅಂಬಾರಿ ಮೇಲೆ. ಸೊ ಇವಾಗ ಏನು ಮಾಡಿದರೆ, ಚಾಮುಂಡೇಶ್ವರಿ ಉತ್ಸವ ಮೂರ್ತಿನ ಕೂರಿಸ್ತಾರೆ. ಸೊ ನೆಕ್ಸ್ಟ್ ವಿಡಿಯೋಸ್ ಬಂದು ನಿಮಗೆ ಟ್ಯಾಬ್ಲೋಸು ಮತ್ತು ಇದೇನು ಅಂಬಾರಿದೇನು ಬರುತ್ತೆ, ಆಡಿಯೋ ಲೈವ್ ಹಾಕಿರ್ತೀನಿ. ಅಂದರೆ ನಿಮಗೆ ಸೌಂಡ್ಸು, ಬೀಟ್ಸು, ಅದು ಜನಗಳ ಕ್ರೌಡ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಇಲ್ಲ